ಒಂದು ವೈಷ್ಣವ ಜನತೋ, ಇನ್ನೊಂದು ರಘುಪತಿ ರಾಘವ. ಈ ಎರಡೂ ಹಾಡುಗಳನ್ನ ನಾವು ಭಜನೆಯ ಹಾಡುಗಳು ಅಂತ ನಂಬಿದ್ದೇವೆ. ಆದ್ರೆ ಈ ಭಜನೆಯ ಹಾಡುಗಳು ಇವತ್ತು ಕರಾವಳಿಯ ಯಾವುದಾದರೂ ದೇವಸ್ಥಾನದ ಭಜನೆಯ ಹಾಡುಗಳಾಗಿದ್ದಾವ? ಇಲ್ಲ ಅಂದ್ರೆ ಯಾಕಾಗಿಲ್ಲ? ನಮ್ಮ ಕಾಲದ ಬಹಳ ಶ್ರೇಷ್ಠ, ಬಹಳ ಉದಾತ್ತರಾದ ರಾಮ ಭಕ್ತ ಅಂದ್ರೆ ಪ್ರಾಯಶಃ ಹನುಮಂತನನ್ನು ಬಿಟ್ರೆ ಅದು ಮಹಾತ್ಮ ಗಾಂಧೀಜಿಯವರೇ. ಹಾಗಿದ್ರೂ ಅಂತಹ ಶ್ರೇಷ್ಠ ರಾಮ ಭಕ್ತ ಜನಪ್ರಿಯಗೊಳಿಸಿದ, ಚಲಾವಣೆಗೆ ತಂದ, ಪ್ರಚುರಗೊಳಿಸಿದ ಈ ಎರಡು ಭಜನೆಗಳು ನಮ್ಮ ಮನೆಗಳಲ್ಲಿ, ನಮ್ಮ ಭಜನಾ ಮಂದಿರಗಳಲ್ಲಿ, ನಮ್ಮ ದೇವ ಮಂದಿರಗಳಲ್ಲಿ, ನಮ್ಮ ಭಜನಾ ಕುಣಿತಗಳಲ್ಲಿ ಯಾಕೆ ಈ ಹಾಡನ್ನು, ಈ ಎರಡು ಭಜನೆಯನ್ನು ಹೊರಗಿರಿಸಲಾಗಿದೆ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿದ್ರೆ ನಾವು ಗಾಂಧಿಯನ್ನು ಯಾಕೆ ಕೊಂದೆವು ಎನ್ನುವುದಕ್ಕೆ ಉತ್ತರ ಸಿಗ್ತದೆ. ನಾನು ಗಾಂಧಿಯನ್ನು ನಾಥೂರಾಮ್ ಗೋಡ್ಸೆ ಕೊಂದಿದ್ದಾನೆ ಅಂತ ಹೇಳೋದಿಲ್ಲ. ನಾವೆಲ್ಲರೂ ಸೇರಿ ಕೊಂದಿದ್ದೇವೆ. ನಮ್ಮ ಪ್ರತಿನಿಧಿ ನಾಥೂರಾಮ್ ಗೋಡ್ಸೆ. ಈ ಹತ್ಯೆಯ ಭಾಗೀದಾರರಾಗಿರುವ ನಾವೆಲ್ಲರೂ ಇವತ್ತು ಹುತಾತ್ಮರ ದಿನವಾಗಿ ಇದನ್ನು ಆಚರಿಸೋದಲ್ಲ, ಇದನ್ನೊಂದು ಪ್ರಾಯಶ್ಚಿತ್ತದ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ನಾನು ಕೇಳ್ತೇನೆ. ಇದನ್ನೊಂದು ಪಶ್ಚಾತ್ತಾಪದ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ಕೇಳ್ತೇನೆ. ಇದನ್ನೊಂದು ಪಾಪ ಪರಿಮಾರ್ಜನೆಯ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ನಾನು ಕೇಳ್ತೇನೆ. ವೈಷ್ಣವ ಜನತೋ ಎನ್ನುವ ಭಜನೆ ವೈಷ್ಣವ ಎಂದರೆ ಯಾರು ಎನ್ನುವ ಪ್ರಶ್ನೆಯನ್ನು ಕೇಳುತ್ತದೆ. ನಮ್ಮೆಲ್ಲರ ನಂಬಿಕೆಯಲ್ಲಿರುವುದೇನು? ವೈಷ್ಣವ ಅಂದ್ರೆ ವಿಷ್ಣುವನ್ನು ಪೂಜಿಸುವವನು. ಆದರೆ 14ನೇ ಶತಮಾನದ ಸಂತ ಕವಿ ನರಸಿ ಮೆಹ್ತಾ ಕಟ್ಟಿದ ಈ ಹಾಡನ್ನ 19ನೇ ಶತಮಾನದಲ್ಲಿ 500 ವರ್ಷಗಳ ನಂತರ ಗಾಂಧಿ ಅದನ್ನ ಉತ್ಖನನಗೊಳಿಸಿ ಅದನ್ನು ಜನಪ್ರಿಯಗೊಳಿಸಿದಾಗ ವೈಷ್ಣವ ಎನ್ನುವ ಅರ್ಥವನ್ನ ಗಾಂಧಿ ಹೊಸದಾಗಿ ವ್ಯಾಖ್ಯಾನ ಮಾಡ್ತಾರೆ. ಯಾರು ವೈಷ್ಣವ ಅಂದ್ರೆ ಉದ್ದನಾಮ ಹಾಕಿದವನಲ್ಲ, ಅಡ್ಡನಾಮ ಹಾಕಿದವನೂ ಅಲ್ಲ, ಆಸ್ತಿಕನಲ್ಲ. ಆದರೆ ಪರರ ಸಂಕಟಗಳಿಗೆ ಯಾರು ಮಿಡಿಯುತ್ತಾನೋ ಅವನು ವೈಷ್ಣವ. ಪರರ ಸಂಕಟಗಳಿಗೆ ಮಿಡಿಯುವವನು ಅವನು ವೈಷ್ಣವ ಆಗಿರಬಹುದು, ಶೈವನಾಗಿರಬಹುದು, ಅವನು ಬುದ್ಧಿಸ್ಟ್ ಆಗಿರಬಹುದು, ಅವನು ಕ್ರಿಶ್ಚಿಯನ್ ಆಗಿರಬಹುದು, ಅವನು ಮುಸ್ಲಿಂ ಆಗಿರಬಹುದು, ಅವನು ಆಸ್ತಿಕನಾಗಬಹುದು, ಅವನು ನಾಸ್ತಿಕನೂ ಆಗಿರಬಹುದು. ಯಾರು ಪರರ ಸಂಕಟಗಳಿಗೆ ಮಿಡಿಯುತ್ತಾನೋ ಅವನು ವೈಷ್ಣವ. ಹಾಗಾಗಿ ವೈಷ್ಣವ ಅಂದ್ರೆ ಯಾರು ಎನ್ನುವುದನ್ನ ಗಾಂಧಿ ಹೊಸದಾಗಿ ವ್ಯಾಖ್ಯಾನ ಮಾಡ್ತಾರೆ ಎನ್ನುವುದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಆ ಇಡೀ ಭಜನೆ ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ನನ್ನ ಈ ಒಂದು ಸಣ್ಣ ಸುಳಿವಿನಲ್ಲಿ ನೀವೆಲ್ಲರೂ ಕೂಡ ಆ ಭಜನೆಗೆ ಮತ್ತೊಂದ್ಸಲ ರೀವಿಸಿಟ್ ಮಾಡಿ, ಆಗ ಭಜನೆಯ ಅರ್ಥ ನಿಮ್ಮ ಮುಂದೆನೆ ಸ್ಫುರಣಗೊಳ್ಳುತ್ತದೆ.